ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ. ಆತ್ಮೀಯರೇ, ಈ ವಿಡಿಯೋದಲ್ಲಿ ನಾವು ನವೋದಯ ಪ್ರವೇಶ ಪರೀಕ್ಷೆ 2027ರಲ್ಲಿ ನಿಮ್ಮ ಮಗು ಆಯ್ಕೆಯಾಗಲು ಎಷ್ಟು ಅಂಕಗಳನ್ನು ಪಡೆಯಬೇಕು, ಅಂದರೆ ಜನರಲ್, ಎಸ್ಸಿ, ಎಸ್ಟಿ, ಒಬಿಸಿ, ಬಾಲಕ ಅಥವಾ ಬಾಲಕಿ, ನಗರ ಅಂದರೆ ಓಪನ್ ಕೋಟಾ ಅಥವಾ ಗ್ರಾಮೀಣ, ಇದರಲ್ಲಿ ನಿಮ್ಮ ಮಗು ಎಷ್ಟು ಅಂಕಗಳನ್ನು ಪಡೆದರೆ ಆಯ್ಕೆಯಾಗಬಹುದು ಹಾಗೂ ಇಲ್ಲಿ ನಾವು ಆಯ್ಕೆ ಪ್ರಕ್ರಿಯೆಯ ಸಂಪೂರ್ಣ ವಿವರವನ್ನು ತಿಳಿಯಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ಆತ್ಮೀಯರೇ, ನಾನು ನಿಮ್ಮ ಅಜಿತ್ ಸಮೀರ್ ದೇಸಾಯಿ, ಸೈನಿಕ್ ಶಾಲೆ ಬಿಜಾಪುರದ ಹಳೆಯ ವಿದ್ಯಾರ್ಥಿ. ಈಗ ಮುಂದೆ ನೋಡೋಣ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು, ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ವಸತಿ ಶಾಲೆಗಳ ಮಾಹಿತಿಗಾಗಿ ನಾವು ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿರುತ್ತೇವೆ. ಈ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಅನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2027 ಇದು 28ನೇ ನವೆಂಬರ್ 2026 ಅಂದರೆ ಶನಿವಾರದಂದು ನಡೆಯಲಿದೆ. ಈ ಪ್ರವೇಶ ಪರೀಕ್ಷೆಯಲ್ಲಿ ನಿಮ್ಮ ಮಗು ಎಷ್ಟು ಅಂಕಗಳನ್ನು ಪಡೆದರೆ ಆಯ್ಕೆಯಾಗಬಹುದು? ಈಗ ನೋಡೋಣ. ಆಯ್ಕೆ ಮಾಡಲು ಈ ಕೆಳಗಿನ ಮಾನದಂಡಗಳನ್ನು ಬಳಸುತ್ತಾರೆ. ಒಂದನೆಯದಾಗಿ ವಿದ್ಯಾರ್ಥಿ ಪಡೆದ ಅಂಕಗಳು, ಎರಡನೆಯದಾಗಿ ವಿದ್ಯಾರ್ಥಿಯ ಜಾತಿ ಅಥವಾ ಪಂಗಡ, ಮೂರನೆಯದಾಗಿ ಗ್ರಾಮೀಣ ಮೀಸಲಾತಿ. ಆತ್ಮೀಯರೇ, ಇಲ್ಲಿ ಗಮನಿಸಿ, ವಿದ್ಯಾರ್ಥಿಯು 3, 4 ಮತ್ತು 5ನೇ ತರಗತಿಗಳನ್ನು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಓದಿದರೆ ಮಾತ್ರ 75% ಗ್ರಾಮೀಣ ಮೀಸಲಾತಿ ನಿಮ್ಮ ಮಗುವಿಗೆ ಸಿಗುತ್ತದೆ. ಈಗ 4ನೆಯದಾಗಿ ಅದು ಬಾಲಕಿಯರಿಗೆ ಮೀಸಲಾತಿ. ನವೋದಯದ ಒಟ್ಟು ಆಯ್ಕೆಯಲ್ಲಿ 33% ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಒಟ್ಟು ಆಯ್ಕೆಯಲ್ಲಿ ಮೀಸಲಾತಿ ಅಂದರೆ ಕನಿಷ್ಠ 28ರಿಂದ 30 ಬಾಲಕಿಯರನ್ನು ಪ್ರತಿ ಜಿಲ್ಲೆಯಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಈಗ 5ನೇಯದ್ದಾಗಿ ಜಿಲ್ಲೆಯಲ್ಲಿರುವ ತಾಲೂಕುಗಳ ಸರಾಸರಿಯಲ್ಲಿ ವಿದ್ಯಾರ್ಥಿಗಳ ಆಯ್ಕೆ. 6ನೇಯದ್ದಾಗಿ ಆ ತಾಲೂಕಿನ ಜನಸಂಖ್ಯೆ ಮತ್ತು ಜಾತಿವಾರು ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈಗ ಮುಂದೆ ನೋಡೋಣ. ಪ್ರಶ್ನೆ ಪತ್ರಿಕೆಯು 3 ವಿಭಾಗಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ನಿಮ್ಮ ಮಗು ಎಷ್ಟು ಅಂಕಗಳನ್ನು ಪಡೆದರೆ ಆಯ್ಕೆಯಾಗಬಹುದು? ಈಗ 1ನೆಯ ವಿಭಾಗವನ್ನು ನೋಡೋಣ. ಆತ್ಮೀಯರೇ, ಈ ವರ್ಷದಿಂದ ನವೋದಯ ಪ್ರವೇಶ ಪರೀಕ್ಷೆಯ ಸಿಲೆಬಸ್ ಅಂದರೆ ಪಠ್ಯಕ್ರಮದಲ್ಲಿ ಭಾರಿ ಬದಲಾವಣೆ. ಈಗ 4 ವಿಷಯಗಳನ್ನು ಸೇರ್ಪಡಿಸಲಾಗಿದೆ. ವಿಭಾಗ 1ರಲ್ಲಿ ಹೊಸ ಪಠ್ಯಕ್ರಮ ಅನುಸಾರ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಈಗ 25 ಅಂಕಗಳಿಗೆ ಸೀಮಿತಗೊಳಿಸಿ ಉಳಿದ 25 ಅಂಕಗಳಿಗೆ ಹೊಸ ವಿಷಯ ಅಂದರೆ ಪರಿಸರ ಅಧ್ಯಯನವನ್ನು ಸೇರಿಸಲಾಗಿದೆ. ಈಗ ಈ 2 ವಿಷಯಗಳಲ್ಲಿ 50 ಅಂಕಗಳಿಗೆ ವಿದ್ಯಾರ್ಥಿಗಳು ಕನಿಷ್ಠ 46ರಿಂದ 48 ಅಂಕಗಳನ್ನು ಪಡೆಯಲೇಬೇಕಾಗುತ್ತದೆ. ಆಗ ಮಾತ್ರ ಆಯ್ಕೆ ಸಾಧ್ಯವಾಗಬಹುದು. ಈಗ ಮುಂದೆ ನೋಡೋಣ. ಅದೇ 2ನೆಯ ವಿಭಾಗ ಅಂಕಗಣಿತ. ಪ್ರಶ್ನೆ ಪತ್ರಿಕೆಯ 2ನೆಯ ವಿಭಾಗ ಅಂಕಗಣಿತ ವಿಭಾಗದಲ್ಲಿ ಕನಿಷ್ಠ 25ಕ್ಕೆ ನಿಮ್ಮ ಮಗು 23ರಿಂದ 25 ಅಂಕಗಳನ್ನು ಗಳಿಸಿದರೆ ಆಯ್ಕೆಯಾಗಬಹುದು. ಆತ್ಮೀಯರೇ, ಇಲ್ಲಿ ಗಮನಿಸಿ, ಈ ಅಂಕಗಣಿತ ವಿಭಾಗವು ನಿಮ್ಮ ಮಗುವಿನ ಆಯ್ಕೆಯಲ್ಲಿ ಪ್ರಮುಖ ಘಟ್ಟವನ್ನು ಹೊಂದಿರುತ್ತದೆ. ಆದ್ದರಿಂದ ಈ ಆಯ್ಕೆಯಲ್ಲಿ ನಿಮ್ಮ ಮಗು ಹೆಚ್ಚು ಅಂಕಗಳನ್ನು ಗಳಿಸಲೇಬೇಕು. ಆತ್ಮೀಯರೇ, ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ 4 ಮತ್ತು 5ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಲೈವ್ ಇಂಟರಾಕ್ಟಿವ್ ಸೆಷನ್ಸ್, ಲೈವ್ ಆನ್ಲೈನ್ ಕ್ಲಾಸಸ್ ಜೈ ಜವಾನ್ ಬ್ಯಾಚ್ 2027 ಲೈವ್ ಕ್ಲಾಸಸ್ ಪ್ರತಿದಿನ. ಈ ಲೈವ್ ಕ್ಲಾಸಸ್ಸಿನ ಸಮಯ ಸಾಯಂಕಾಲ 7:30ರಿಂದ 8:30 ಪ್ಯೂರ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ. ಇದು ನವೋದಯ, ಸೈನಿಕ್ ಸ್ಕೂಲ್ ಮತ್ತು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಪೂರ್ವ ತರಬೇತಿಯನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಈ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಇದರ ರೇಟಿಂಗ್ಸ್ ಅನ್ನು ಸಹ ನೋಡಿ. ವಿಶೇಷವಾಗಿ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ನವೋದಯ ತರಬೇತಿ ಇರುತ್ತದೆ, ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ.
ಈ ಲೈವ್ ಇಂಟರಾಕ್ಟಿವ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8848111496 ಗೆ. ಈಗ ಮುಂದೆ ನೋಡೋಣ, ಅದೇ ವಿಭಾಗ 3 ಪ್ರಶ್ನೆ ಪತ್ರಿಕೆಯ 3ನೇ ವಿಭಾಗ, ಅದು ಭಾಷಾ ಅಭ್ಯಾಸದಲ್ಲಿ ನಿಮ್ಮ ಮಗು 25ಕ್ಕೆ ಕನಿಷ್ಠ 23ರಿಂದ 25 ಅಂಕ ಗಳಿಸಿದರೆ ನಿಮ್ಮ ಮಗು ಆಯ್ಕೆಯಾಗಬಹುದು. ಆತ್ಮೀಯರೇ, ಈಗ ಮೀಸಲಾತಿವಾರು ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದರೆ ಈ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾಗಬಹುದು? ಒಂದನೆಯದಾಗಿ ಅದು SC. ಇಲ್ಲಿ ಕಟ್ ಆಫ್ ಅನ್ನು ನೋಡೋಣ. ಅಂದರೆ ಗ್ರಾಮೀಣಕ್ಕೆ ಬಾಲಕರಿಗೆ 90ರಿಂದ 93, ಅದೇ ಬಾಲಕಿಯರಿಗೆ 89ರಿಂದ 91. ಓಪನ್ ಕೋಟಾ, ಇದರಲ್ಲಿ ನಗರವೂ ಸಹ ಸೇರ್ಪಡೆಯಾಗಿರುತ್ತದೆ. ಅದೇ ಬಾಲಕರಿಗೆ 92ರಿಂದ 94, ಬಾಲಕಿಯರಿಗೆ 91ರಿಂದ 94. ಈಗ ಮುಂದೆ ನೋಡೋಣ ST ಪಂಗಡ. ಇಲ್ಲಿ ಗ್ರಾಮೀಣದಲ್ಲಿ ಬಾಲಕರಿಗೆ 91ರಿಂದ 94, ಬಾಲಕಿಯರಿಗೆ 90ರಿಂದ 93. ಓಪನ್ ಕೋಟಾದಲ್ಲಿ ಬಾಲಕರಿಗೆ 94ರಿಂದ 97, ಬಾಲಕಿಯರಿಗೆ 92ರಿಂದ 95. ಮುಂದೆ ಆತ್ಮೀಯ ಪಾಲಕರೇ, ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ 2027ಕ್ಕೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಹಾಗೂ ಆನ್ಲೈನ್ ಕ್ಲಾಸಸ್. ಇದು 5 ಮತ್ತು 7ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಪ್ರತಿ ತರಗತಿಯಿಂದ 10 ವಿದ್ಯಾರ್ಥಿಗಳನ್ನು ಈ ಕಾರ್ಯಾಗಾರಕ್ಕೆ ನಾವು ತೆಗೆದುಕೊಳ್ಳುತ್ತೇವೆ. ರಿಜಿಸ್ಟ್ರೇಷನ್ಗಾಗಿ ಕೂಡಲೇ ಸಂಪರ್ಕಿಸಿ. ಇಲ್ಲಿ ಕಾಣುವ ಮೊಬೈಲ್ ಸಂಖ್ಯೆ 8848111496 ಗೆ. ಈಗ ಮುಂದೆ ನೋಡೋಣ, OBC ಪಂಗಡಕ್ಕೆ ಗ್ರಾಮೀಣದಲ್ಲಿ ಬಾಲಕರಿಗೆ 92ರಿಂದ 95, ಬಾಲಕಿಯರಿಗೆ 91ರಿಂದ 93. ಓಪನ್ ಕೋಟಾದಲ್ಲಿ ಬಾಲಕರಿಗೆ 95ರಿಂದ 97, ಅದೇ ಬಾಲಕಿಯರಿಗೆ 93ರಿಂದ 95. ಈಗ ಅದೇ ತರ ಜನರಲ್ ಕ್ಯಾಟಗರಿಯನ್ನು ನೋಡಿದರೆ ಇಲ್ಲಿ ಗ್ರಾಮೀಣದಲ್ಲಿ ಬಾಲಕರಿಗೆ 93ರಿಂದ 96, ಬಾಲಕಿಯರಿಗೆ 92ರಿಂದ 95. ಓಪನ್ ಕೋಟಾದಲ್ಲಿ ಬಾಲಕರಿಗೆ 96ರಿಂದ 98, ಬಾಲಕಿಯರಿಗೆ 95ರಿಂದ 97. ಈ ಅಂಕಗಳಲ್ಲಿ ಕಟ್ ಆಫ್ ನಿಲ್ಲಬಹುದು. ಆದ್ಮೇಲೆ ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಕೇಳಬಹುದು ನೀವು. ಅದೇನೆಂದರೆ, ಒಂದು ಜಿಲ್ಲೆಯ ತಾಲೂಕಿನಲ್ಲಿ ಪಡೆದ ಅಂಕಗಳಿಗೆ ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾರೆ. ಅದೇ ಜಿಲ್ಲೆಯ ಇನ್ನೊಂದು ತಾಲೂಕಿನಲ್ಲಿ ಅದೇ ಅಂಕ ಪಡೆದ ವಿದ್ಯಾರ್ಥಿಗಳು ಆಯ್ಕೆ ಆಗಿರುವುದಿಲ್ಲ. ಇದರ ಕಾರಣವೇನು? ಇದರ ಕಾರಣವೇನೆಂದರೆ ತಾಲೂಕಿನ ಜನಸಂಖ್ಯೆ ಮತ್ತು ಜಾತಿ ಆಧಾರಿತವಾಗಿ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. ಆದ್ಮೇಲೆ ಈಗ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆಯಲ್ಲಿ ರೆಗ್ಯುಲರ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ. ನಮ್ಮ ಮೊಬೈಲ್ ಸಂಖ್ಯೆ 8848111496 ಗೆ. ಧನ್ಯವಾದಗಳು.